ನಮಸ್ಕಾರ ವೀಕ್ಷಕರೇ, ಕುತೂಹಲ ವೇದಿಕೆಗೆ ಸ್ವಾಗತ. ನಾವು ಎಲ್ಲರೂ ಪ್ರತಿದಿನ ಕನಸು ಕಾಣುತ್ತೇವೆ. ಕೆಲವು ಕನಸುಗಳು ತುಂಬ ಸಂತೋಷ ಕೊಡುತ್ತವೆ, ಇನ್ನೂ ಕೆಲವು ನಮ್ಮನ್ನು ಎದುರಿಸುತ್ತವೆ. ಕೆಲವೊಮ್ಮೆ ನಾವು ಏನೋ ವಿಚಿತ್ರವಾದ ಕನಸುಗಳನ್ನು ನೋಡುತ್ತೇವೆ. ಎದ್ದ ನಂತರ ಇದರ ಅರ್ಥ ಏನು ಎಂದು ಯೋಚಿಸುತ್ತೇವೆ. ಆದರೆ ನಿಜವಾಗಿ ನಾವು ಏಕೆ ಕನಸು ಕಾಣುತ್ತೇವೆ? ಕನಸಿಗೆ ಯಾವುದೇ ಅರ್ಥ ಇದೆಯಾ? ಬನ್ನಿ, ಇದನ್ನು ಸ್ವಲ್ಪ ಆಳವಾಗಿ ಹಾಗೂ ಸರಳವಾಗಿ ತಿಳಿದುಕೊಳ್ಳೋಣ. ಕನಸು ಎಂದರೇನು? ನಾವು ನಿದ್ರೆ ಮಾಡಿದಾಗ ನಮ್ಮ ದೇಹ ವಿಶ್ರಾಂತಿ ಪಡೆಯುತ್ತದೆ, ಆದರೆ ನಮ್ಮ ಮೆದುಳು ಸಂಪೂರ್ಣವಾಗಿ ನಿಲ್ಲುವುದಿಲ್ಲ. ಅದು ಇನ್ನೂ ಸಕ್ರಿಯವಾಗಿರುತ್ತದೆ. ಈ ಸಮಯದಲ್ಲಿ ನಮ್ಮ ಮೆದುಳು ಚಿತ್ರಗಳು, ಘಟನೆಗಳು, ಭಾವನೆಗಳು ಒಟ್ಟಾಗಿ ಸೇರಿಸಿ ಒಂದು ಕತೆ ಮಾಡುತ್ತದೆ. ಅದೇ ನಾವು ಕಾಣುವ ಕನಸು. ಯಾವಾಗ ಹೆಚ್ಚು ಕನಸು ಕಾಣುತ್ತೇವೆ? ನಾವು ರಾತ್ರಿ ನಿದ್ದೆಯಲ್ಲಿ ಒಂದು ವಿಶೇಷ ಹಂತದಲ್ಲಿ ಹೆಚ್ಚಾಗಿ ಕನಸು ಕಾಣುತ್ತೇವೆ. ಅದನ್ನು ರೆಮ್ ಸ್ಲೀಪ್ ಎಂದು ಕರೆಯುತ್ತಾರೆ. ರೆಮ್ ಅಂದರೆ ರ್ಯಾಪಿಡ್ ಐ ಮೂಮೆಂಟ್. ಈ ಸಮಯದಲ್ಲಿ ನಮ್ಮ ಕಣ್ಣುಗಳು ಒಳಗೆ ಚಲಿಸುತ್ತವೆ ಮತ್ತು ಮೆದುಳು ತುಂಬ ಆಕ್ಟಿವ್ ಆಗಿರುತ್ತದೆ. ಆ ಕಾರಣಕ್ಕೆ ಈ ಸಮಯದಲ್ಲಿ ಕನಸುಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ. ಏಕೆ ಕನಸು ಕಾಣುತ್ತೇವೆ? ವಿಜ್ಞಾನದ ಪ್ರಕಾರ ಕನಸುಗಳಿಗೆ ಹಲವು ಕಾರಣಗಳಿವೆ. ಮೊದಲನೆಯದು ದಿನದ ಅನುಭವಗಳು. ನಾವು ದಿನದಲ್ಲಿ ನೋಡಿದ್ದು, ಕೇಳಿದ್ದು ರಾತ್ರಿ ಕನಸಾಗಿ ಬರುತ್ತದೆ. ಎರಡನೆಯದ್ದು ಭಾವನೆಗಳು. ಸಂತೋಷ, ದುಃಖ, ಭಯ, ಆತಂಕ ಇವುಗಳು ಕನಸಿನಲ್ಲಿ ಕಾಣಿಸುತ್ತವೆ. ಮೂರನೆಯದ್ದು ಪೂರ್ಣವಾಗದ ಆಸೆಗಳು. ನಾವು ಬಯಸಿದ್ದನ್ನು ಪಡೆಯದೇ ಇದ್ದರೆ ಅದು ಕನಸಿನಲ್ಲಿ ಕಾಣಬಹುದು. ನಾಲ್ಕನೆಯದ್ದು ಮೆದುಳಿನ ಕೆಲಸ. ಮೆದುಳು ದಿನದ ಮಾಹಿತಿಯನ್ನು ಸರಿ ಮಾಡಿಕೊಳ್ಳುತ್ತದೆ ಮತ್ತು ಅದನ್ನು ಪ್ರೋಸೆಸ್ ಮಾಡುತ್ತದೆ. ಭಯಾನಕ ಕನಸುಗಳು ಏಕೆ ಬರುತ್ತವೆ? ಕೆಲವೊಮ್ಮೆ ನಾವು ತುಂಬ ಭಯಾನಕ ಕನಸುಗಳನ್ನು ನೋಡುತ್ತೇವೆ. ಇದಕ್ಕೆ ಕಾರಣ ಒತ್ತಡ, ಚಿಂತೆ, ಭಯ. ನಮ್ಮ ಮನಸ್ಸು ಈ ಭಾವನೆಗಳನ್ನು ಹೊರಹಾಕಲು ಕನಸುಗಳನ್ನು ಬಳಸುತ್ತದೆ. ಕನಸುಗಳಿಗೆ ನಿಜವಾದ ಅರ್ಥ ಇದೆಯಾ? ಕೆಲವರು ಹೇಳುತ್ತಾರೆ, ಪ್ರತಿ ಕನಸಿಗೂ ಒಂದು ಅರ್ಥ ಇದೆ. ಆದರೆ ವಿಜ್ಞಾನದ ಪ್ರಕಾರ ಅವು ಹೆಚ್ಚಾಗಿ ನಮ್ಮ ಮನಸ್ಸಿನ ಪ್ರತಿಬಿಂಬ. ಅಂದರೆ ನಾವು ಏನು ಯೋಚಿಸುತ್ತೇವೆ, ಏನು ಅನುಭವಿಸುತ್ತೇವೆ, ಅದೇ ಕನಸಾಗಿ ಬರುತ್ತದೆ. ಒಂದು ಇಂಟ್ರೆಸ್ಟಿಂಗ್ ವಿಚಾರ. ಕೆಲವೊಮ್ಮೆ ನಾವು ಕಂಡ ಕನಸು ನಿಜವಾಗುವಂತೆ ಅನಿಸುತ್ತದೆ. ಇದನ್ನು ಕೆಲವರು ಭವಿಷ್ಯದ ಸೂಚನೆ ಎಂದು ಹೇಳುತ್ತಾರೆ. ಆದರೆ ಬಹುತೇಕ ಸಂದರ್ಭಗಳಲ್ಲಿ ಇದು ಕೇವಲ ಒಂದು ಕೋಇನ್ಸಿಡೆನ್ಸ್ ಮಾತ್ರ. ಹೀಗಾಗಿ ಕನಸುಗಳು ಯಾವುದೋ ಒಂದು ದೊಡ್ಡ ರಹಸ್ಯವಲ್ಲ. ಅವು ನಮ್ಮ ಮನಸ್ಸಿನ ಒಂದು ಭಾಗ. ನಾವು ಯೋಚಿಸುವುದು, ನಾವು ಅನುಭವಿಸುವುದು ಅದೇ ಕನಸಾಗಿ ಬರುತ್ತದೆ. ಆ ಕಾರಣಕ್ಕೆ ನಾವು ಹೇಳಬಹುದು, ಕನಸುಗಳು ನಮ್ಮ ಮನಸ್ಸಿನ ಕನ್ನಡಿ. ಹಾಗಾದರೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.